ಹಲೋ ಗೈಸ್, ಎಲ್ಲರಿಗೆ ಚಾಪಿ ವ್ಲಾಗ್ಸಿಗೆ ಸ್ವಾಗತ. ಇವತ್ತು ನಾನು ಮಾಡುವ ರೆಸಿಪಿ ಈರುಳ್ಳಿ ಬಜೆ ಹಾಗೂ ಪೂರಿ ಬಾಜಿ. ಮಾಡುವ ವಿಧಾನ: ಒಂದು ಮಿಕ್ಸಿಂಗ್ ಬೌಲ್ ತೆಗೆದುಕೊಂಡು ಅದಕ್ಕೆ 2 ಕಪ್ ಆಶೀರ್ವಾದ್ ಗೋಧಿ ಹಿಟ್ಟನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕಲಗಿಸಿ, ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ನೀರು ಸ್ವಲ್ಪ ಹಾಕಿ ಚೆನ್ನಾಗಿ ಕಲಗಿಸಿ. ಈ ಥರ ಸಾಫ್ಟ್ ಆದ ನಂತರ ಆಯಿಲನ್ನು ಸ್ಪ್ರೆಡ್ ಮಾಡಿ 10 ನಿಮಿಷ ರೆಸ್ಟ್ ಮಾಡಲು ಇಡಿ. ಮತ್ತೆ ಒಂದು ಪ್ಯಾನಿಗೆ ಆಯಿಲನ್ನು ಹಾಕಿ ಅದು ಹೊಗೆ ಬರುವಷ್ಟು ಕಾಯಿಸಿ. ಆದ ನಂತರ ಈ ಥರ ಪಿಂಡಿ ಉಂಡೆಯನ್ನು ಮಾಡಿ ಹತ್ತಿರಿನ ಮಣೆ ಅಥವಾ ಚಪಾತಿ ರೋಲಲ್ಲಿ ಹೀಗೆ ಲಟ್ಟಿಸಬೇಕು. ಲಟ್ಟಿಸಿದ ಪೂರಿಯನ್ನು ತೆಗೆದು ಬಿಸಿ ಎಣ್ಣೆಯಲ್ಲಿ ಹಾಕಬೇಕು. ಪೂರಿ ಎತ್ತರಕ್ಕೆ ಬಂದ ತಕ್ಷಣ ಅದನ್ನು ತಿರುಗಿಸಿ ಹಾಕಬೇಕು. ಮತ್ತೆ ಅದನ್ನು ತೆಗೆದು ಒಂದು ಪಾತ್ರೆಯಲ್ಲಿ ಹಾಕಿ ಹೀಗೆ ಎಲ್ಲ ಹಿಟ್ಟನ್ನು ಎಣ್ಣೆಗೆ ಹಾಕಿ ತೆಗೆದರೆ ಪೂರಿ ರೆಡಿ. ಬಾಜಿ ಮಾಡಲು ಒಂದು ಪೊಟ್ಯಾಟೊ ಹಾಗೂ ಕ್ಯಾರೆಟ್ ಒಂದು ಕುಕ್ಕರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಕುಕ್ಕರ್ ಮುಚ್ಚಲು ಹಾಕಿ ಗ್ಯಾಸ್ನಲ್ಲಿ ಇಡಿ. ಅದು 2 ವಿಸಿಲ್ ಆದ ತಕ್ಷಣ ಗ್ಯಾಸ್ ಆಫ್ ಮಾಡಿ. ಮತ್ತೆ ಅದಕ್ಕೆ ಬೇಕಾಗಿರುವ ಮಸಾಲೆಯನ್ನು ರೆಡಿ ಮಾಡೋಣ. ಒಂದು ಪ್ಯಾನ್ ಗ್ಯಾಸ್ನಲ್ಲಿ ಇಟ್ಟು ಅದಕ್ಕೆ ಆಯಿಲ್ ಹಾಕಿ ಅದು ಬಿಸಿಯಾದ ತಕ್ಷಣ ಸಾಸಿವೆ ಹಾಗೂ ಬೇವಿನ ಸೊಪ್ಪು ಹಾಕಿ ಮತ್ತೆ ಈರುಳ್ಳಿ ಹಾಗೂ ಗ್ರೀನ್ ಚಿಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರಶಿನ ಹುಡಿಯನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಗ್ಯಾಸ್ ಆಫ್ ಮಾಡಿ. ನಾವು ಬೇಯಿಸಿಟ್ಟ ಪೊಟ್ಯಾಟೊ ಹಾಗೂ ಕ್ಯಾರೆಟ್ ಅನ್ನು ಚೆನ್ನಾಗಿ ಹುಡಿ ಮಾಡಿ. ಹುಡಿಯಾದ ಪೊಟ್ಯಾಟೊ ಹಾಗೂ ಕ್ಯಾರೆಟ್ ಅನ್ನು ಪ್ಯಾನಿಗೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಚೆನ್ನಾಗಿ ಮಿಶ್ರಣ ಆದ ನಂತರ ಕೊತ್ತಂಬರಿ ಸೊಪ್ಪು ಹಾಕಿದರೆ ಬಾಜಿ ರೆಡಿ. ಒಂದು ಪಾತ್ರೆ ತೆಗೆದು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿ ನಂತರ ಗ್ರೀನ್ ಚಿಲ್ಲಿ ರೌಂಡ್ ಶೇಪ್ ಕಟ್ ಮಾಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು ಕಡಲೆ ಹುಡಿಯನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಸ್ವಲ್ಪ ಚಿಕ್ಕ ಜೀರಿಗೆ ಹಾಗೂ ಮೆಣಸಿನ ಹುಡಿ ಹಾಗೂ ಗರಂ ಮಸಾಲೆ ಹಾಕಿ ಮಿಶ್ರಣ ಮಾಡಿ. ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ನಿಮಗೆ ಇಷ್ಟವಾದ ಶೇಪಲ್ಲಿ ಮಾಡಿ ಬಿಸಿಯಾದ ಆಯಿಲಿಗೆ ಹಾಕಿ ಅದು ಬ್ರೌನ್ ಕಲರಿಗೆ ಬರುವವರೆಗೂ ಬೇಯಿಸಿ. ಅದು ಬ್ರೌನ್ ಕಲರಿಗೆ ಬಂದರೆ ಅದನ್ನು ತೆಗೆದು ಒಂದು ಪಾತ್ರೆಗೆ ಹಾಕಿದರೆ ಈರುಳ್ಳಿ ಬಜೆ ರೆಡಿ.